ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯ, ಇದೇನಿದು? ಇದ್ದ ಮಕ್ಕಳಿಗೆ ಕೂಳಿಲ್ಲ, ಇನ್ನೊಂದು ಕೊಡೋ ಸದಾಶಿವ ಅಂದಂಗೆ ನಾನು ಹೇಳಿದೆ ಅಂತ ನೀವು ಹಿಡಿದ್ಬಿಟ್ರಲ್ಲ, ಯಾಕೆ? ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಬಂದು ಈಗ ದಾರಿ ಮಧ್ಯೆ ನಿಲ್ಲಿಸಿ ಇಳಿದ್ಬಿಟ್ರಲ್ಲ, ಬೇರೆ ಎಲ್ಲಿಗೂ ಹೋಗ್ಬೇಕೇನೋ ಅಂತ ನಾವು ಇಳಿದ್ವಿ. ನೀವ್ಯಾಕೆ ಹೇಳಿದ್ರಿ? ಕಾಳು ಕಾಳು ಇದ್ರು ಅಂತ ಯಾಮ ಬಿಟ್ಟಾನ ಸೌಭಾಗ್ಯ. ಮದುವೆ ಕೆಲಸ ಮುಗೀತು ಅಂತ ನನ್ನ ಕರ್ತವ್ಯ ಬಿಡೋದಕ್ಕಾಗುತ್ತೆ? ಓರ್ ದೇವರು ನಾನು, ಜನಸೇವೆನೇ ನನ್ನ ಗುರಿ. ಓರ್ ಕೆಲಸ ಸ್ವಲ್ಪ ಬಾಕಿ ಇತ್ತು, ಅದಕ್ಕೆ ಮುಗಿಸ್ಕೊಂಡು ಬರೋಣ ಅಂತ ಹೊರಟೆ. ಯಾಕೆ, ನೀನು ಬರ್ತೀಯೇನು? ದಾರಿ ಮಧ್ಯೆ ಇಳಿಸೋ ಬದಲು ಮಾಸ್ತಿ ಕೊಪ್ಪಲುಗಾರು ಕರ್ಕೊಂಡು ಹೋಗಿದ್ದಿದ್ರೆ ನನ್ನ ಅಣ್ಣನ ಮಗಳು ನನ್ನ ತವ್ರ ಮನೆ ಕುಡಿನ ಮನೆ ಒಪ್ಸಿ ಬರ್ತಿದ್ವಲ್ರಿ. ಸುಶೀಲಾ, ಕೇಳಿದ್ಯಾ ನಿಮ್ಮ ಅಕ್ಕನ ಆಸೆನ? ಕೇಳಿದ್ಯಾ ಅಂದೆ? ಕೇಳ್ದೆ ರೀ, ಕೇಳ್ದೆ. ಅಕ್ಕ, ಮನೆ ತುಂಬಿಸ್ಕೊಳಕ್ ಅವರೆಲ್ಲ ಇದಾರಲ್ಲ, ನಾವ್ಯಾಕೆ ಬಿಡು. ಇದೇನು ಸುಶೀಲಾ ಹೇಗೆ ಹೇಳ್ತಿದ್ಯಾ? ನಮ್ಮ ತವ್ರ ಮನೆ ಹೆಣ್ಣು ಕಣೆ ರಾಣಿ, ನಮ್ಮ ಶಿವು. ನನ್ನ ಅಳಿಯ ಪಟ್ಟ ಕಷ್ಟಕ್ಕೆ ಇವತ್ತು ನಮ್ಮ ರಾಣಿಗೆ ರಾಜ ಮನೆತನ ಸಿಕ್ಕಿದೆ. ಈ ಸಮಯದಲ್ಲಿ ನಾವು ಹೋಗಿ ಮನೆ ಒಪ್ಪಿಸ್ಕೊಟ್ಟಿದ್ದಿದ್ರೆ ಅವ್ರಿಗೆಲ್ಲ ಖುಷಿ ಆಗ್ತಿತ್ತು. ಅದಕ್ಕಿಂತ ಹೆಚ್ಚಾಗಿ ನನಗೆ ನೆಮ್ಮದಿ ಆಗ್ತಿತ್ತಲ್ವಾ? ಅಕ್ಕ, ಮನೆ ತುಂಬಾ ಚೆನ್ನಾಗಿದ್ದಾರೆ, ಅವರೇ ಮನೆ ತುಂಬಿಸ್ಕೊಳ್ತಾರೆ, ನೀನ್ ಸುಮ್ಮನೆ ಇರಕ್ಕ. ಆಕಾಶದ ಮಳೆ, ಭೂಮ್ತಾಯಿ ಬೆಳೆ, ಯಾರು ಹಂಗೆ ನನಗೇನು ಅಂದಂಗೆ ನಿಮ್ಮ ಅಕ್ಕ ಎದುರುಗಿದ್ರೇನು ಕಡ್ಡಿ ಮುರಿದಂಗೆ ಮಾತಾಡ್ತೀಯಲ್ಲ. ಶಾಬಾಷ್ ಸುಶೀಲಾ. ರೀ, ನೀವು ಬೇಡ ಅಂದಿದ್ದಕ್ಕೆ ನಾನು ರಾಖಿ ಕಟ್ಟಕ್ಕೆ ಅಣ್ಣನ ಮನೆಗೂ ಹೋಗಿಲ್ಲ ರೀ. ಯಾಕೆ ಹೇಳಿ? ಅಲ್ಲಿಗೆ ನೀವು ಕಳಿಸಿದ್ರೆ ಮತ್ತೆ ಹೆಣ್ಣೊಪ್ಸೋ ಶಾಸ್ತ್ರಕ್ಕೆ ಮಾಸ್ತಿ ಕೊಪ್ಪಲಿಗೆ ಕಳಿಸಲ್ವೇನೋ ಅಂತ. ಇವಾಗ ಇದನ್ನೂ ಬೇಡ ಅಂತಿದ್ದೀರಾ? ಆಡು ಮಾರಿ ಈಡು ಕಟ್ಟೋಷ್ಟೊತ್ತಿಗೆ ಆಡು ಪೋಯ ಈಡು ಪೋಯ ಅಲ್ವಾ? ಸೀದಾ ಮನೆಗೆ ಹೋಗಿ ಮಾಸ್ತಿ ಕೊಪ್ಪಳ ಕಡೆ ಗಾಡಿ ಏನಾದರೂ ತಿರುಗಿದ್ರೆ ಆ ಊರಿನ ದಾರಿ ಕೂಡ ನನ್ನ ಕಿವಿ ಊದುತ್ತೆ. ಅತಿ ಗಾಡಿ. ರೀ, ಏನು? ಎರಡೆರಡು ನಿಮಿಷ ನಿಮ್ಮ ಜೊತೆ ಮಾತಾಡ್ಬೇಕಿತ್ತು ರೀ. ಏನು ಸುಶೀಲಾ, ಪರವಾಗಿ ಮಾತಾಡಿದ್ದಕ್ಕೆ ಪ್ರಶಂಸೆ ಕೇಳ್ತಿದ್ಯಾ ಇಲ್ಲ ಪಾರಿತೋಷಕ ಕೇಳ್ತಾ ಇದ್ಯಾ? ಅದೆರಡೂ ಅಲ್ಲ, ನಿಮ್ 2 ನಿಮಿಷ ಸಮಯ ಕೇಳ್ತಾ ಇದ್ದೀನಿ, ಕೊಡ್ತೀರಾ? ಕೊಡೋದಕ್ಕೆ ನಾನು ಗುಡಿಲಿರೋ ದೇವರಲ್ಲ, ಮಾರಿ ಗುಡಿ ದೇವರು. ಕೇಳೋರ್ಗಿಂತ ನನಗೆ ಬೇಡವ್ರನ್ನ ಕಂಡ್ರೆ ತುಂಬ ಇಷ್ಟ. ರೀ, ನಿಮ್ ಕೈ ಮುಗಿತೀನಿ, 2 ನಿಮಿಷ ರೀ. ಆಯ್ತು, ಬಾ. ಅಕ್ಕ, ಇಲ್ಲೇ ಇರು, ಬರ್ತೀನಿ. ರಾಣೆ, ನನ್ನ ಕಂದ ರಾಣೆ, ರಾಣೆ ನಿಲ್ಲವ ರಾಣೆ. ಶಿವು ಮಾಮ ಬರ್ತಿದ್ದಾರೆ. ನನ್ನ ಮನೆ ಜಾತೆ, ಅಣ್ಣ, ಅಣ್ಣ ಗಾಡಿ ನಿಲ್ಲಿಸಿ. ನನ್ನ ಮನೆ ಜಾತೆ. ರಾಣಿ, ನನಗೆ ನಿನ್ನ ಬಿಟ್ಕೊಡಕ್ ಆಯ್ತಿಲ್ಲ, ಕಳ್ಸ್ಕೊಡಕ್ ಆಯ್ತಿಲ್ಲ. ವಯಸ್ಸಿಂದ ನಿನ್ನ ಎದೆ ಮೇಲೆ ಬೆಳೆಸಿ, ಈಗ ನೀನು ಕಳ್ಸ್ಕೊಡ್ಬೇಕು ಅಂದ್ರೆ ನನ್ ಎದೆದೊಂದು ಭಾಗನೇ ಕಳ್ಸ್ಕೊಟ್ಟಂಗ ಆಯ್ತಮ್ಮ. ನನ್ನ ಕೈಲಾಯ್ತು, ಆಯ್ತಿಲ್ಲ. ಅಣ್ಣ, ನೀನು ಹಿಂಗೆಲ್ಲ ಹೇಳ್ತಿದ್ರೆ ಎಲ್ಲೂ ಹೋಗಕ್ಕೆ ಆಗಕ್ಕಿಲ್ಲ. ನೀನು ಅಳ್ಬೇಡ. ನೀನು ಹೂವನ್ನು ನಾನು ಹೀಗೆ ವಾಪಸ್ ಮನೆಗೆ ಬಂದ್ಬಿಡ್ತೀರಿ. ರಾಣಿ, ಬಿಡ್ತು ಅನ್ನು, ಎಂತ ಮಾತು ಅಂತ ಆಡ್ತೀಯ?
ಇನ್ನು ಮದುವೆ ಮಾಡಿ ಗಂಡನ ಮನೆ ಕಳಿಸ್ಕೊಡ್ತಿರೋದು ನೀನು ವಾಪಸ್ ಬರ್ತೀನಿ ಅಂತ ಹೇಳೋದಕ್ಕ? ಪ್ರೀತಿನೇ ಅನ್ಸುತ್ತೆ ನಿಮ್ಗೆ ಇಂಥ ಒಳ್ಳೆ ಸಂಸ್ಕಾರ ಕೊಟ್ಟಿರೋದು. ತಾನು ತನ್ನೋರು ಅಂದ್ರೆ ಅದೆಷ್ಟು ಮಮಕಾರ. ಶಿವು, ರಾಣಿ ನಿಮ್ಮನೆ ದೇವತೆ ಮಾತ್ರ ಅಲ್ಲಪ್ಪ, ನಮ್ಮನೆ ದೇವತೆ ಕೂಡ. ಅವ ಕಣ್ಣೀರ್ ಒರ್ಸ್ಕೋ. ನಾವಿವಾಗ ಹೆಣ್ ತುಂಬಿಸ್ ಬರೋದಕ್ಕೆ ಇವ್ರ ಮನೆಗೆ ಹೋಗ್ತಿದ್ದೀವಿ. ನೀನ್ ಯಾಕೆ ಹೊಡ್ ಬರೋದಕ್ಕೆ ಹೋಗ್ದ? ಆ ಕ್ಷಣದಾಗೆ ನನ್ನ ರಾಣಿ ಮಾತ್ರ ಕಾಣಿಸ್ತಿದ್ದೆ. ಇಡೀ ಜಗತ್ತೆಲ್ಲ ಒಂಥರ ಕತ್ಲೆ ಕತ್ಲೆ ಕಾಣಿಸಕ್ ಶುರು ಆಗಿತ್ತು ಪಾರು. ಅದೆಂತದೋ ಮುಟ್ಕೊಡೋದು ಅಂತಾರಲ್ಲ, ಹಂಗನ್ಸ್ಬಿಡ್ತು. ಮಾವ, ಹೆಣ್ಣು ಮದುವೆ ಮಾಡಿಕೊಂಡು ಮೊದಲನೇ ಸತಿ ಗಂಡನ ಮನೆಗೆ ಹೋಗೋದು. ಈಗ ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿ ಹೇಗೆ ಬೆಳಕಾಗ್ಬೋದು, ಹಾಗೆ ನಮ್ಮನೆ ದೀಪ ಆಗಿರೋ ರಾಣಿ ಈಗ ಅವ್ರ ಮನೆಗೆ ಹೋಗಿ ಬೆಳಕಾಗಿರ್ತಾಳೆ ಅಂತ ಅರ್ಥ. ನಮ್ಮ ರಾಣಿ ಎಲ್ಲಿಗೂ ಹೋಗಲ್ಲ ಮಾವ. ನಂಗೂ ಅದೆಲ್ಲ ಗೊತ್ತೈತೆ. ಆ ಕ್ಷಣದಾಗ ಹಂಗ ಅನ್ಸ್ತು ಆಟೆ. ಸುಮತಿಯಮ್ಮವ್ರೆ, ಮನಗೋಡ್ರೆ, ನಾನು ತಪ್ಪು ತಿಳ್ಕೊಬೇಡಿ. ಇಷ್ಟು ವರ್ಷ ನನ್ನ ತಂಗಿ, ನನ್ನ ಮನೆ ಮಗ್ಗಿ ರಾಣಿ ಇವಾಗ ನಿಮ್ಮನೆ ಸೊಸೆ ಆಯ್ತೋಳೆ. ಇಷ್ಟು ವರ್ಷ ಜನ ಎಲ್ಲ ಶಿವು ತಂಗಿ ಅನ್ನೋರು ಇನ್ಮ್ಯಾಕೆ ಇವಳನ್ನ ಮಾಸ್ತಿ ಕೊಪ್ಪಲು ಸೊಸೆ ಅಂತಾರೆ. ಇವತ್ತಿನ ಗಂಟ ಇವಳ ಮನೆಯಾಗಿದ್ದ ನಮ್ಮ ಮನೆ ಇವಳು ತವ್ರ ಮನೆ ಆಯ್ತೈತೆ. ಮದುವೆ ಅಂದ್ರೆ ನೋಡಿ ಏಟೆಲ್ಲ ಬದಲಾವಣೆ ಆಗ್ಬಿಡುತ್ತೆ. ಹುಡ್ಡು ಮದುವೆನಾಗೆ ಈಟೆಲ್ಲ ಆಗ್ಲಿಲ್ಲ, ಯಾಕಂದ್ರೆ ಎಡುದ್ರೆ ಅವಳ ಮನೆ ಇದೆ. ಆದ್ರೆ ಇವಳು ಇಷ್ಟದಾಗೆ ಊರಿಂದ ಊರಿಗೆ ಬರ್ಬೇಕಲ್ವಾ, ಅದಕ್ಕೆ ನಂಗೆ ಅವಳು ಓಡ್ಬೇಕಾದ್ರೆ ದೂರ ಅನ್ಸ್ಬಿಡ್ತು ಆಟೆ. ನಂಗೆ ಕ್ಷಮಿಸ್ಬಿಡಿ. ನನಗೆ ಅರ್ಥ ಆಗತ್ತಪ್ಪ. ನಿಮ್ಮನೆ ಬೆಳಕನ್ನ ಕಳಿಸ್ಕೊಡೋ ದುಃಖದಲ್ಲಿ ನೀವಿದ್ರೆ ಅದನ್ನ ಮನೆ ತುಂಬಿಸ್ಕೊಳ್ಳೋ ಸಂಭ್ರಮದಲ್ಲಿ ನಾವಿದ್ದೀವಿ. ಒಬ್ರು ದುಃಖ ಇನ್ನೊಬ್ರು ಸಂಭ್ರಮವಾಗಿ ಬದಲಾಗೋ ಪಾಪ ಇಲ್ದೇ ಇರೋ ಏಕೈಕ ಕಾರ್ಯ ಅಂದ್ರೆ ಅದು ಮದ್ವೆ. ನಿಮ್ ದುಃಖ ಕಮ್ಮಿ ಆಗ್ಬೇಕು ಅಂತಂದ್ರೆ ರಾಣಿ ಹುಟ್ಟಿದ ಮನೆಗೆ ಕೀರ್ತಿ ತರಬೇಕು. ಖಂಡಿತ ತರ್ತಾಳೆ, ಆ ನಂಬಿಕೆ ನನ್ಗಿದೆಪ್ಪ. ಅವಳು ನಮ್ಮನೆ ದೇವತೆ ಮಾತ್ರ ಅಲ್ಲ, ನಮ್ಮನೆ ದೇವ್ರೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ